ನಮಸ್ತೆ. ನಮಸ್ತೆ ಸರ್. ನಾನು ಈ ದಿನ ಲೈವ್ ಸಾಗರ್ K15 ನನ್ನ ಡಿಪೋ ಮ್ಯಾನೇಜರ್ KSRTCಯ ಡಿಪೋ ಮ್ಯಾನೇಜರ್ ಘಟಕದ ವ್ಯವಸ್ಥಾಪಕರ ಬಳಿಯಲ್ಲಿ ಬಂದಿದ್ದೀನಿ. ಬಂದಿರುವಂಥ ವಿಚಾರ ಏನಂದರೆ, ಈ ಹಿಂದೆ ಸಾಗರದಲ್ಲಿ ಸಾಗರ ಪೂನಾ ಕೊಲ್ಲಾಪುರಕ್ಕೆ ಸಂಜೆ 6 ಗಂಟೆಗೆ ಬಸ್ಸು, ಪಣಜಿ ಗೋವಾ 8:30ಕ್ಕೆ ಬೆಳಗ್ಗೆ ಬಸ್ಸಿತ್ತು. ಹಾಗೂ ಚೆನ್ನೈಗೆ ತಿರುವಣ್ಣಾಮಲೈ ಬಸ್ಸು 12:30 ಮಧ್ಯಾಹ್ನಕ್ಕೆ ಇತ್ತು. ಈಗ ಈ ಬಸ್ಸುಗಳು ಮಾಯವಾಗಿವೆ. ಅದ್ರ ಬಗ್ಗೆ ವಿಚಾರಿಸೋಣ ಅಂತ ನಮ್ಮ ಘಟಕದ ವ್ಯವಸ್ಥಾಪಕರು ಶ್ರೀಶೈಲ ಬಿರಾದಾರ್ ಅವರವ್ರ ಬಳಿಯಲ್ಲಿ ಬಂದಿದ್ದೀನಿ. ಸರ್ ನಮಸ್ತೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸರ್, ನಾನೀಗ ಹೇಳಿದೆ ನಿಮಗೆ, ಸಾಗರ ಪೂನಾ ಕೊಲ್ಲಾಪುರ ಪಣಜಿ ಚೆನ್ನೈ ಇಂಥ ಮಾರ್ಗಗಳಲ್ಲಿ ಚಲಿಸುವ ಬಸ್ಸುಗಳು ಯಾಕೆ ನಿಂತಿದ್ದಾವೆ ಸರ್? ಸರ್, ಇದು ನಾನು ಬಂದು 6 ತಿಂಗಳಾಯಿತು. ಯಾರಕ್ಕೆ ನಿಂತಿದ್ದಾವೆ ಅಂತ ಹೇಳ್ಬಿಟ್ಟು ನನಗೆ ವಿಷಯ ಗೊತ್ತಿಲ್ಲ. ಅದಾದರೆ ಸುಮಾರು ದಿನದಿಂದ ಆ ರೂಟ್ಗಳು ಓಡ್ತಾ ಇಲ್ಲ. ಮೋಸ್ಟ್ಲಿ ಪ್ರಯಾಣಿಕರ ಕೊರತೆ ಇರ್ಬೋದು, ಮೇಲಿನ ಆದೇಶದಿಂದ ನಿಂತಿದ್ದಾವೆ. ಇಲ್ಲ, ಇದರಲ್ಲಿ ಯಾವುದೋ ಇದು ಇರೋದಿಲ್ಲ. ಆಯಿತು ಸರ್. ಈಗ ತಮ್ಮನ್ನು ನಾವು ಕಾಣ ಬಂದಿರೋ ಉದ್ದೇಶ ಅಂತೇಳಿ ಅಂತಾರಾಜ್ಯ ಬಸ್ಸುಗಳು ಸಾಗರನು ಸಹ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಂಥ ಜೋಗ್ ಫಾಲ್ಸ್ ಇದೆ, ಸಿಗಂದೂರು ದೇವಸ್ಥಾನ ಇತ್ತೀಚೆಗಿದೆ, ಹಾಗೆ ಸಿಗಂದೂರು ಸೇತುವೆನೂ ಸಹ ಈ 3ನೇದಾಗಿ ಸೇರ್ಕೊಂಡಿದೆ. ಮತ್ತು ಐತಿಹಾಸಿಕವಾಗಿ ಮತ್ತು ಕೆಳದಿ ಮತ್ತು ಇಕ್ಕೇರಿ ದೇವಸ್ಥಾನವೂ ಸಹ ಇದೆ. ಇಂಥ ಒಂದು ಪ್ರದೇಶಕ್ಕೆ ಇದು ಯಾವುದೇ ಆದಂಥ ಈ ಪ್ರವಾಸಿಗರಿಗೆ ಭಾರಿ ಪ್ರತಿಕೂಲವಾದಂಥ ಉತ್ತಮವಾದಂಥ ವಾತಾವರಣ ಇರೋಂಥ ಪ್ರದೇಶ. ಇದರಿಂದ ತುಂಬ ಇಲ್ಲಿಗೆ ಜನರು ಬರ್ತಾಯಿದ್ರು, ಪ್ರವಾಸಿಗರು ಬರ್ತಾಯಿದ್ರು. ಸರ್ಕಾರ ಏಕೈಕಿಯಾಗಿ ತುಂಬ ಜನಗಳು ಪ್ರಯಾಣಿಕರು ಇದ್ದಾಗಿಯೂ ಸಹ ನಿಲ್ಲಿಸಿದ್ದಾರೆ ಸರ್ಕಾರ. ಅದಕ್ಕೋಸ್ಕರ ತಮ್ಮನ್ನು ಇದಕ್ಕೆ ಪುನಃ ವ್ಯವಸ್ಥೆಯನ್ನು ಮಾಡಲಿಕ್ಕೆ ತಮಗೆ ಏನಾದರೂ ನಿಮ್ಮ ಡಿಪೋದಿಂದ ನಿಮ್ಮ ಇಲಾಖೆಗೆ ಬರಲಿ, ಸಾರಿಗೆ ಸಚಿವರ ಲೆವೆಲಿಗೆ ಬರಲಿಕ್ಕೆ ಏನಾದರೂ ಅವಕಾಶ ಇದೆಯಾ ನಿಮಗೆ? ನಿಮ್ಮ ಸಾಗರ ಐತಿಹಾಸಿಕ ಸ್ಥಳ ಅನ್ನೋದು ಗೊತ್ತಿದ್ದ ವಿಷಯನೇ. ಅದಕ್ಕಂತೇಳಿ ನಾವು ಈಗ ಮೇನ್ ಜೋಗ ಸಿಗಂದೂರಿಗಾಗಲಿ ಈ ಏನು ಪ್ರವಾಸಿ ಕೆಳದಿ ಇಕ್ಕೇರಿಗೆ ಕನೆಕ್ಟಿವಿಟಿ ಆಗಿ ನಾವು ಸುಮಾರು ಬಸ್ಗಳೆಲ್ಲ ಲೋಕಲ್ ಬಿಟ್ಟಿದ್ದೀವಿ. ಯಾಕಂದರೆ ಈಗ ಶಕ್ತಿ ಯೋಜನೆ ಇರೋದ್ರಿಂದ ಅಂತಾರಾಜ್ಯ ಸಾರಿಗೆಗಳಲ್ಲಿ ಶಕ್ತಿ ಯೋಜನೆ ಅನ್ವಯ ಆಗದೇ ಇರೋದ್ರಿಂದ ಪ್ರಯಾಣಿಕರ ಕೊರತೆ ಭಾಳ ಇದೆ. ಆ ಉದ್ದೇಶಕ್ಕಾಗಿ ನಾವು ಇದು ಅಂತಾರಾಜ್ಯ ಸಾರಿಗೆಯನ್ನು ಕಡಿತಗೊಳಿಸಿ ಇಲ್ಲಿ ಲೋಕಲ್ ಆಗಿ ಜನರಿಗೆಲ್ಲ ಅನುಕೂಲ ಆಗೋ ದೃಷ್ಟಿಯಿಂದ ಓಡಿಸ್ತಾ ಇದ್ವಿ. ಅದ್ರ ಬಗ್ಗೆ ಅಂತಾರಾಜ್ಯ ಸಾರಿಗೆಗಳು ಏನಾದ್ರು ಓಡಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಮೇಲಾಧಿಕಾರಿಗಳಂತೂ ನಾವು ಗಮನ ತರ್ತೀವಿ. ಹಂಗೇನು ಓಡಿಸೋಂತಂದ್ರೆ ಓಡಿಸ್ತೀವಿ. ಖಂಡಿತ ಸರ್. ಪೂನಾ ಬಸ್ ಇದೆಯಲ್ಲ ಸರ್, ಈ ಪೂನಾ ಬಸ್ಸು ಪ್ರಯಾಣಿಕರು ಯಾವ ರೀತಿ ಅಂದರೆ, ಅದು ವರದಳ್ಳಿಗೆ ಕನೆಕ್ಟ್ ಆಗುವಂಥ ಬಸ್. ಅದು ವರದಳ್ಳಿಗೋಸ್ಕರನೇ ಜಾಸ್ತಿ ಇದ್ದಿದ್ದು ಬಸ್. ಅದು ಅಲ್ಲಿ ಪೂನಾದಿಂದನೇ ಜಾಸ್ತಿ ಬರೋದು. ಈ ಶ್ರೀಧರ್ ಸ್ವಾಮಿಗಳು ಈ ಪೂನಾ ಮೂಲದವರೇ. ಅವ್ರು ಬಂದು ಇಲ್ಲಿ ನೆಲೆಸಿ ಇವತ್ತು ಅದು ಹೊರದಾಳಿಗೆ ಒಂದು ಟ್ರಿಪ್ ಲಿಂಕ್ ಇತ್ತು. ಅದರ ಲಿಂಕ್ ನಾವೇನು ತಪ್ಪಿಸಿಲ್ಲ, ಸಾಗರದಿಂದ ಹೊರದಾಳಿಗೆ ಓಡಿಸ್ತಾ ಇದೀವಿ. ಆದ್ರೆ ಪ್ರಯಾಣಿಕರ ಮುಂದೆ ನೆಕ್ಸ್ಟ್ ಅದನ್ನ ಅಂದ್ರೆ ಅಂತಾರಾಜ್ಯ ಬಸ್ ಏನು ಕಟ್ಟ ಇದೆ ನನ್ಗೆ ಗೊತ್ತಿಲ್ಲ. ಹಂಗಾಗಿ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ. ಸರ್, ನಮ್ಮ ಜೊತೆಗೆ ಇಷ್ಟೊತ್ತಂಗ ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹಾಗೆ ನಮ್ಮ ಕೋರಿಕೆಗಳನ್ನು ನಾವು ಜನರ ಕೋರಿಕೆಯಾಗಿ ತೆಗೆದುಕೊಂಡು ಬಂದಿದ್ದು ನಾವು ನಿಮ್ಮ ಹತ್ರ. ತುಂಬ ಜನ ನಮ್ಗೆ ಹೇಳಿದರು, ನಮ್ಮ ಬಸ್ಗಳು ಹಿಂಗೀಗೆ ನಿಂತಿದ್ದಾವೆ, ತುಂಬ ತೊಂದರೆ ಆಗ್ತಿದೆ ಅಂದಾಗ ನಾವು ನಿಮ್ಮ ಹತ್ರ ಬಂದು ಹೇಳಿದ್ದಕ್ಕೆ ನಮ್ಮ ಮಾತಿಗೆ ಸ್ಪಂದಿಸಿದ್ದೀರಿ. ದಯವಿಟ್ಟು ಅಂತಾರಾಜ್ಯ ಬಸ್ಸುಗಳಿಗೆ, ನಿಮ್ಮ ಮೇಲಧಿಕಾರಿಗಳಿಗೆ ದಯವಿಟ್ಟು ಇದರ ಮುಖಾಂತರ ಪತ್ರ ಬರೆದು ನಮಗೆ ಈ ಅಂತಾರಾಜ್ಯ ಬಸ್ಗಳ ಅವಶ್ಯಕತೆ ಕೂಡ ಇದೆ ಅಂತ ತಿಳಿಸಿ ನಮಗೂ ಕೂಡ ಆ ಬಸ್ಗಳ ಸೇವೆ ಕೊಡಿ ಅಂತ ನಾನು ನಿಮ್ಮಲ್ಲಿ ವಿನಮ್ರತೆಯಿಂದ ಕೇಳ್ಕೊತೀನಿ ಸರ್. ಓಕೆ ಸರ್, ಮನವಿ ಮಾನ್ಯ ಮಾಡ್ತೀವಿ. ಎಲ್ಲ ತರ್ತೀವಿ. ಅಗತ್ಯ ಬಿದ್ದರೆ ಏನಾದರೂ ನಮಗೆ ಫಾರ್ಮ್ ಬೋರು ಅಂತ ಹೇಳ್ಬಿಟ್ಟು ಏನಾದ್ರು ಕೊಟ್ಟರೆ ಗಾಡಿ ಅವಶ್ಯಕತೆ ಓಡಿಸ್ತೀವಿ. ಖಂಡಿತ. ಥ್ಯಾಂಕ್ ಯು ಸರ್. ಧನ್ಯವಾದ.